ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಮತ್ತೆ ಒಂದು ವಿಶೇಷದ ವಿಡಿಯೋದ ಜೊತೆಗೆ ನಿಮ್ಮ ಕಣ್ಮುಂದೆ ಕಾಣಿಸ್ಕೊತಾ ಇದ್ದೀನಿ. ನಾವೀಗ ಊರ ಕಡೆ ಹೊರಟಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಹಾಗೆ ವಿಡಿಯೋ ನೋಡ್ತಾರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಹೋಗ್ತಾ ಒಂದು ಸ್ನ್ಯಾಕ್ಸ್ನ ತಿನ್ಕೊಂಡು, ಈ ಹೋಟೆಲ್ ಬಂದ್ಬಿಟ್ಟು ದೊಡ್ಡಬಳ್ಳಾಪುರದ ನಿಯರ್ ಬರುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಟ್ರಾವೆಲ್ ಮಾಡಿಕೊಂಡು ನಾವು ಮತ್ತೆ ಗೌರಿಬಿದನೂರಿಗೆ ಹೋಗಿ ತಲುಪಿದ್ವಿ. ಗೌರಿಬಿದನೂರಲ್ಲಿ ಸ್ವಲ್ಪ ಹೂವು ತಗೊಳ್ಳೋದಿತ್ತು, ದೇವ್ರಿಗೋಸ್ಕರ ಹೂವು ತಗೊಂಡು, ಹಾಗೆ ತುಂಬ ಬಿಸಿಲಿದ್ದ ಕಾರಣದಿಂದ ಇಬ್ಬರು ಕೂಡ ಒಂದೊಂದು ಸ್ವಲ್ಪ ಜ್ಯೂಸ್ನ ಕುಡಿದ್ಬಿಟ್ಟು, ಡ್ರೈ ಫ್ರೂಟ್ ಜ್ಯೂಸ್ನ ತಗೊಂಡೆ ನಾನು. ಅವರು ಸೋಡಾ ತಗೊಂಡ್ರು, ಕುಡಿದ್ಬಿಟ್ಟು ಹಾಗೆ ನಾವು ಊರ ಕಡೆ ಮತ್ತೆ ಮಾಡ್ತಾ ಇದೀವಿ. ನಾವು ಹೊರಡೋಷ್ಟೊತ್ತಿಗೆ ತುಂಬಾ ಸಂಜೆ ಆಗಿಬಿಟ್ಟಿತ್ತು, ಈವ್ನಿಂಗ್ ಆಗೋಗಿತ್ತು. ಫೈನಲಿ ನಾವು ಹೋಗಿ ನಮ್ಮ ಊರಿಗೆ ತಲುಪಿದ್ವಿ. ಇದು ನೋಡಿ ನಮ್ಮ ಊರಿಂದ ಸ್ಟಾರ್ಟ್ ಆಗಿರೋದು. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಒಂದು ವಿಶೇಷವಾದ ಜಾತ್ರೆ ಇದೆ, ಹಾಗೆ ತುಂಬ ದಿನಗಳ ನಂತರ ನಡೀತಾ ಇರೋವಂಥದ್ದು. ಸೊ ಅದಕ್ಕೋಸ್ಕರ ಊರೆಲ್ಲ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ಮನೆ, ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪ ಅವರೆಲ್ಲ ಇದ್ದಂಥ ಮನೆ. ಈಗ ನಾವೆಲ್ಲ ಬೆಂಗಳೂರು ಸೇರಿದ್ದೀವಿ ಅಷ್ಟೇ. ಆಮೇಲೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಆಚೆ ಕಡೆ ಚಾಪೆ ಹಾಕ್ಕೊಂಡು ಆರಾಮಾಗಿ ಮಾತಾಡಿಕೊಂಡು ಎಲ್ಲರೂ ಕೂಡ ಮಣ್ಣಲ್ಲೆಲ್ಲ ಆಟ ಆಡ್ಕೊಂಡು, ನನ್ನ ತಂಗಿ ಮಗ ಮತ್ತು ನನ್ನ ಮಗಳು ಇಬ್ಬರೂ ಆಟ ಆಡಿಕೊಂಡು ಹಾಗೆ ಹೊರಗಡೆ ಕೂತಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಹಳ್ಳಿ ಅಂದ್ರೇ ಹೀಗೆ ಇರುತ್ತಲ್ವಾ. ನೆಕ್ಸ್ಟ್ ಡೇ ಮಾರ್ನಿಂಗು ಟಿಫನ್ಗಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಮತ್ತು ನನ್ನ ತಂಗಿ ಯಜಮಾನ್ರು ಇಬ್ಬರು ಸೇರಿಕೊಂಡು ಪಲಾವ್ನ ರೆಡಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಆಲ್ರೆಡಿ ಕಟ್ಟಿಂಗು ಎಲ್ಲನೂ. ಆಮೇಲೆ ಇವರು ಬಂದುಬಿಟ್ಟು ಒಲೆ ಹತ್ರ ಮಾಡ್ತಾಯಿದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಊರಲ್ಲಿ ಜಾತ್ರೆ ನಡೀತಾ ಇದೆ. ಅದು 9 ವರ್ಷಗಳ ನಂತರ ದೊಡ್ಡ ಜಾತ್ರೆ ಅಂತ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಾವು ಊರಿಗೆ ಹೋಗಿದ್ದು. ಹೀಗೆ ನೋಡಿ ಹಳ್ಳಿ ಕಡೆ ಎಲ್ಲ ಅದೇನೋ ಸೌಂಡ್ ಮಾಡಿಕೊಂಡೇ ತಾನೇ ಹೇಳ್ತಾರೆಲ್ಲ, ರೆಡಿ ಮಾಡ್ಕೊಳ್ಳಿ ಈ ಟೈಮ್. ಆಮೇಲೆ ನಮ್ಮ ಪಾಪು ಕೂಡ ಇದ್ದಿದ್ದ. ಎಲ್ಲರೂ ಕೂಡ ಆಮೇಲೆ ಟಿಫನ್ ರೆಡಿ ಆಯಿತು. ಎಲ್ಲರೂ ಕೂಡ ಒತ್ತಿಗೆ ಕೂತ್ಕೊಂಡು ತಿಂಡಿನ ಮಾಡಿದ್ವಿ. ನಮ್ಮಮ್ಮ ಬಂದುಬಿಟ್ಟು ಆರತಿಗೆ ರೆಡಿ ಮಾಡ್ತಾ ಇದ್ದಾರೆ, ಅಂದರೆ ತಂಬಿಟ್ಟನ್ನ ಮಾಡ್ತಾ ಇದ್ದಾರೆ. ಇದು ಅಜ್ಜಿ ಮನೆಯಲ್ಲಿ ಇದ್ದಂತಹ ಒಲೆ, ಸೌದೆ ಒಲೆ. ಆಮೇಲೆ ತಂಬಿಟ್ಟು ರೆಡಿ ಆದಮೇಲೆ ನಮ್ಮಮ್ಮ ಮನೆ ಸೊಸೆ ಅಲ್ವಾ, ಅವರೇ ಮತ್ತು ಪೂಜೆ ಎಲ್ಲ ಮಾಡಿ ಮೊದಲು ಮನೆ ದೇವರಿಗೆ ಆರತಿನ ಮಾಡ್ತಾಯಿದ್ದಾರೆ. ಯಾವಾಗಲೇ ಆಗಲಿ ನಮ್ಮ ಮನೆಯಲ್ಲಿ ಯಾವುದೇ ದೇವರಿಗೆ ಆರತಿ ಮಾಡಬೇಕಾದ್ರೆ ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು, ಮನೆ ದೇವ್ರಿಗಂತಲೇ ಒಂದು ಆರತಿನ ಮಾಡಿ ರೆಡಿ ಮಾಡಿ ದೇವ್ರಿಗೋಸ್ಕರ ಅದನ್ನು ಮನೆ ಹತ್ರ ಇದು ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿ, ಆಮೇಲೆ ಯಾವ ದೇವ್ರಿಗೆ ಮಾಡಿರ್ತೀವೋ ಅದನ್ನು ತೊಗೊಂಡೋಗೋವಂಥದ್ದು ಪದ್ಧತಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದು ನಮ್ಮ ಮನೇಲಿ ಕೂಡ ಇದೇ ಥರನೇ ಮಾಡ್ತಾಯಿದ್ದಾರೆ. ಸುಮಾರು ಒಂದು 12:30 12 ಟೈಮಲ್ಲಿ ಆರತಿಗಳನ್ನ ಓಡಿಸ್ತಾ ಇದ್ದಾರೆ. ಅಂದರೆ ಈ ಥರ ತಮಟೆ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಕರ್ಕೊಂಡು ಮನೆ ಹತ್ರನೇ ಹೋಗಿ ದೇವ್ರ ಆರತಿ ಮಾಡಿರ್ತಲ್ಲ ಅದನ್ನು ಕರ್ಕೊಂಬರೋವಂಥದ್ದು ಪದ್ಧತಿ ಇದೆ. ಹಳ್ಳಿ ಕಡೆ ಇರೋರಿಗಾದರೆ ಇದು ಚೆನ್ನಾಗಿ ಗೊತ್ತಿರುತ್ತೆ, ಸಿಟಿ ಕಡೆ ಇದನ್ನೆಲ್ಲ ಕಮ್ಮಿ ಮಾಡ್ತಾರೆ. ಹಾಗೆ ಎಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ನಮ್ಮ ಮನೆ ಕಡೆ ಇನ್ನೂ ಬಂದಿರಲಿಲ್ಲ. ಹಾಗೆ ಐಸ್ ಕ್ರೀಮ್ನ ತಿನ್ಕೊಂಡು ಕೂತಿದ್ವಿ. ಎಲ್ಲ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಆರತಿಗಳು ಅಲ್ಲಿ ಒಂದು ಕಡೆ ನಿಲ್ಲಾಕ್ತಾರೆ, ಆಮೇಲೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಗುಂಡುಗಾನಿಗೂ ತುಂಬಾ ಸೆಕೆ ಆಗಿಬಿಟ್ಟಿತ್ತು. ಹಳ್ಳಿ ಅಲ್ವಾ, ಮೊದಲೇ ಬಿಸಿಲು ಜಾಸ್ತಿ. ನಮ್ಮ ಕೈಲೇ ತಡೆಯೋಕ್ಕೆ ಆಗ್ತಿಲ್ಲ ಆ ಸೆಕೆನಾಗೆ. ನಮ್ಮ ಪಾಪು ಅದು ಹೆಂಗಿದ್ನೋ ನಮಗೆ ಗೊತ್ತಿಲ್ಲ. ಸೊ ಅವನಿಗೂ ಮನೇಲಿ ಇರೋಕ್ಕದು ಶೀಟ್ ಬೇರೆ, ಅದಕ್ಕೆ ಒಳಗಡೆ ಇರೋಕ್ಕಾಗ್ತಿಲ್ಲ ಅಂತೇಳ್ಬಿಟ್ಟು ಆಚೆ ಕಡೆ ನಾವು ಸೀರೆನ ಕಟ್ಟಿ ಮಲಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಆಮೇಲೆ ಫೈನಲಾಗಿ ನಮ್ಮ ಮನೆ ಹತ್ರ ಕೂಡ ಎಲ್ಲರೂ ಕೂಡ ಬಂದರು. ಸೀರೆನ ಹಾಸ್ಬಿಟ್ಟು, ಸೀರೆ ಹಾಸ್ತಾ ಇರೋದು ನಮ್ಮ ಚಿಕ್ಕಪ್ಪ ಸ್ವಂತ, ನಮ್ಮ ಅಪ್ಪನ ತಮ್ಮ ಅವರು. ಇದು ನಮ್ಮ ಮನೆಯೇ. ಇದು ನಾವೇ ಆಯ್ಗಾರರು ಅಂತಾರಲ್ಲ, ಅದರಲ್ಲಿ ನಾವು ಆಯ್ಗಾರರು. ಆಗಿನ ಕಾಲದಿಂದನೂ ನಮ್ಮ ಮನೆಯವರೇ ಈ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಮ್ಮ ಜಾತಿಯವರು ನಮ್ಮೂರಲ್ಲಿ 2 ಮನೆಯಲ್ಲಿದ್ದಾರೆ. ಸೊ ಅವರೊಬ್ಬರು ನಾವೊಬ್ಬರು ಹೋಗುವಂಥದ್ದು. ಇದು ನಮ್ಮಮ್ಮ ಆರತಿ ತೊಗೊಂಡು ಹೊರಗಡೆ ಬಂದರೆ ಆಮೇಲೆ ನನ್ನ ತಂಗಿ ತೊಗೊಂಡು, ಇಲ್ಲಿ ನೋಡಿ ನನ್ನ ತಮ್ಮನೂ ಮತ್ತು ನಮ್ಮ ಮಾವ, ನಮ್ಮ ಅತ್ತೆ ಗಂಡ, ನನ್ನ ತಮ್ಮ ಕೂಡ ಬಂದಿಟ್ಕೊಂಡು ಊರೆಲ್ಲ ಓಡಾಡ್ತಾ ಇದ್ದಾನೆ. ಅವನು ಇದೇ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಯಾಕಂದರೆ ಅವನು ನಾವು ಬುದ್ಧಿ ಬಂದ ಮೇಲೆ ನಾವು ಬೆಂಗಳೂರಿಗೆ ಬಂದು ಸೇರಿಕೊಂಡ್ವಿ. ಆಮೇಲೆ ಇದೆಲ್ಲ ಏನೂ ಮಾಡಲಿಲ್ಲ. ಆಮೇಲೆ ಫೈನಲಾಗಿ ಎಲ್ಲ ಆರತಿಗಳು ಒಂದು ಕಡೆ ಬಂದಮೇಲೆ ಊರ ಮುಂದೆ ಸ್ವಲ್ಪ ಹೊತ್ತು ಹಾಕಿ ಅಲ್ಲೊಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿ ಆಮೇಲೆ ಎಲ್ಲ ಅದನ್ನು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನೋಡಿ ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನ, ತುಂಬ ಪವರ್ಫುಲ್ಲು. ಇದು ಬಂದ್ಬಿಟ್ಟು ಹೆಣ್ಣು ದೇವರು, ಜಲರಂಗಮ್ಮನ ಏನೋ ಹೇಳ್ತಾರೆ, ನನಗೆ ಹೆಸರು ನಮ್ಮೂರು ಆಂಜನೇಯ ಸ್ವಾಮಿ ತುಂಬನೇ ಪವರ್ಫುಲ್ಲು. ಯಾರಿಗೆ ಹೋಗಿ ಕೈ ಮುಗಿದ್ರೆ ಆ ನನ್ನಪ್ಪ ಕಾಪಾಡ್ತಾನೆ. ನಮಗೂ ಕೂಡ ಅದೇ ಥರನೇ ಆಗಿದೆ. ನಾನು ಕೂಡ 2-3 ಸಲ ದೇವರಿಗೆ ಕೇಳ್ಕೊಂಡಿರೋದು ಆಗಿದೆ ಕೂಡ.
ಆಮೇಲೆ ಎಲ್ಲ ಆರತಿಗಳು ದೇವಸ್ಥಾನ ಹತ್ರ ಬಂದಾದಮೇಲೆ 3 ರೌಂಡ್ನ ಹಾಕ್ತಾರಲ್ವ. ಸೊ ಅದಕ್ಕೋಸ್ಕರ ದೇವಸ್ಥಾನ ಸುತ್ತಲೂ 3 ರೌಂಡ್ ಹಾಕಿದ್ದಾದಮೇಲೆ ದೇವಸ್ಥಾನದ ಒಳಗಡೆ ಯಾರನ್ನೂ ಬಿಡಲ್ಲ. ಅಲ್ಲಿ ದೇವಸ್ಥಾನ ಚಿಕ್ಕದಾಗಿರೋದ್ರಿಂದ ಒಳಗಡೆ ಎಲ್ಲರೂ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆಯಿಂದನೇ ಆರತಿಗಳನ್ನ ಮಾಡಿಸ್ಕೊಂಡಾದ್ಮೇಲೆ ಮನೆಗೆ ಹೋಗ್ತಾರೆ. ಆಮೇಲೆ ನಾವು ಜಾತ್ರೆಗೆ ಹೋದ್ಮೇಲೆ ನನ್ನ ಮಗಳು ಇದನ್ನು ಗೋರಂಟಿ ಹಾಕ್ಸ್ಕೊಂತಂದ್ಲು. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಹಾಕ್ಸ್ಕೊತಾ ಇದ್ದೆ. ಆಮೇಲೆ ಅವಳು ಕೂಡ ಹಾಕ್ಸ್ಕೊಂಡು ಒಬ್ಬೊಬ್ಬರೇ ಒಂದೊಂದು ಏನೇನೋ ಗೇಮ್ಗಳೆಲ್ಲ ಇದ್ವು, ಗೇಮ್ಗಳೆಲ್ಲ ಆಡ್ತಾಯಿದ್ರು. ಇದು ನೋಡಿ ನಾನು ಓದಿದಂತಹ ಸ್ಕೂಲು. ನನಗೆ ತುಂಬಾ ಖುಷಿ ಆಯಿತು ನಮ್ಮ ಸ್ಕೂಲ್ಗೆ ನೋಡಿಬಿಟ್ಟು. ನಾವು ಓದಬೇಕಾದ್ರೆ 2 ರೂಮ್ಗಳಿತ್ತು ಮತ್ತು ಇನ್ನೂ ಕೂಡ ಚೆನ್ನಾಗಿತ್ತು. ಒಂದೆಲ್ಲ ಹುಣಸೆಹಣ್ಣು ಮರ ದೊಡ್ಡ ದೊಡ್ಡದಾಗೆಲ್ಲ ಇತ್ತು. ಬಟ್ ಈಗ ತುಂಬಾ ಚೇಂಜ್ ಆಗೋಗಿದೆ. ಗೇಟು ಸೇಮ್ ಇದೆ ಮತ್ತು ಟ್ಯಾಂಕ್ ಇದೆ, ಇನ್ನೆಲ್ಲ ಸ್ವಲ್ಪ ಚೇಂಜ್ ಆಗೋಗಿದೆ. ಆಮೇಲೆ ನಾವು ಊರಿಗೆ ಜಾತ್ರೆಗೆ ಒಳಗಡೆ ಹೋದಾದ್ಮೇಲೆ ಅಂಗಡಿಗಳೆಲ್ಲ ಸಣ್ಣ ಸಣ್ಣ ಅಂಗಡಿಗಳು, ತುಂಬ ಅಂಗಡಿಗಳೇನು ಬಂದಿರಲಿಲ್ಲ. ಆಮೇಲೆ ಅಂಗಡಿಗಳೆಲ್ಲ ಬಂದಿದ್ದು. ಆಮೇಲೆ ನಾವು ಚಿರುಮುರಿ ತೊಗೊಂಡಿದ್ದೀವಿ. ನನ್ನ ತಮ್ಮನಿಗೆ ಮಗ ನೋಡಿ ನಾನು ಅಂತ ಇದ್ದಾನೆ, ಕ್ಯೂಟಾಗಿ ಮಾತಾಡ್ತಾನೆ ನಮ್ಮ ಬಂಗಾರಿ. ಆಮೇಲೆ ಇದನ್ಬಿಟ್ಟು ಇದು ವೀರ್ಲಕ್ಕಮ್ಮ ಅಂತ ಹೇಳ್ಬಿಟ್ಟು, ಇದು ನಮ್ಮ ಮನೆ ಪಕ್ಕದಲ್ಲೇ ಇದೆ. ಅಂದರೆ ನಮ್ಮ ಮನೆಯಿಂದ ಒಂದು 10 ಹೆಜ್ಜೆ ಮುಂದೆ ದೇವಸ್ಥಾನ ಇದೆ. ಆ ದೇವ್ರಿಗೂ ಕೂಡ 2ನೇ ಸತಿ ಆರತಿಗಳನ್ನ ರೆಡಿ ಮಾಡ್ತಿದ್ದಾರೆ. ಮಧ್ಯಾಹ್ನ ಫಸ್ಟು 12:30ಗೆ ಆ ದೇವ್ರಿಗೆ, 3 ಗಂಟೆಗೆ ಈ ದೇವ್ರಿಗೆ. ಆಮೇಲೆ ಫೈನಲಾಗಿ ಈಶ್ವರನಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಆರತಿಗಳನ್ನ ಮಾಡಲ್ಲ, ಹಣ್ಣು ಕಾಯಿ ಅಂದರೆ ಹೋಗಿ ಬರೀ ಪೂಜೆ ಮಾಡ್ಕೊಂಬರೋ ಅಂಥದ್ದು ಅಷ್ಟೇ. ಎಲ್ಲರೂ ಕೂಡ ಒಟ್ಟಿಗೆ ಬಂದಾದಮೇಲೆ ಹಣ್ಣು ಕಾಯಿನ ತೊಗೊಂಡೋಗ್ಬೇಕು ಅಂತ ಎಲ್ಲರೂ ಕೂಡ ಬಂದಾದಮೇಲೆ ತೊಗೊಂಡು ಹೋಗ್ತಾರೆ. ನಾವು ಕೂಡ ಹಾಗೆ ಅವ್ರ ಜೊತೆಗೆ ಹೋಗಿ ದೇವ್ರಿಗೆ ಪೂಜೆನ ಮಾಡ್ಕೊಂಬರ್ತಾ ಇದ್ದೀವಿ. ನನ್ನ ಆರಾಧ್ಯ ದೈವ ಶಿವ ಹಂಗಾಗಿ ನನ್ನ ತಂಗಿ ನೀನೇ ಪೂಜೆ ಮಾಡು ಅಂತ ಹೇಳಿದ್ಲು. ನನಗೆ ಶಿವ ಅಂದರೆ ತುಂಬಾ ಇಷ್ಟ. ನನ್ನಪ್ಪ ನಾನು ಎಲ್ಲ ಆಸೆಗಳನ್ನ ನೆರವೇರಿಸ್ತಾ ಇರ್ತಾರೆ ಯಾವಾಗ್ಲೂ. ನನ್ನ ಮಾತಿಗೆ ಮುಂಚೆ ಶಿವ ಶಿವ, ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಶಿವನ ನೆನೆಸ್ಕೊಂಡು ನಾನು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋವಂಥದ್ದು. ನನ್ನಪ್ಪ ನನ್ನ ಜೊತೆ ಇದ್ದಾನೆ, ನನ್ನ ಜೊತೆ ನನ್ನ ಕಾಯ್ತಾನೆ ಅನ್ನೋ ಒಂದು ನಂಬಿಕೆ. ದೇವರಂದರೆ ಎಲ್ಲರಿಗೂ ನಂಬಿಕೆ ಇದ್ದೇ ಇರುತ್ತಲ್ವ. ಹಾಗಾಗಿ ಈಗ ಬಂದ್ಬಿಟ್ಟು ಈ ಶಿವಲಿಂಗಗಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವು ತಾನಾಗಿಯೇ ಉದ್ಭವ ಆಗಿರುವಂಥ ಶಿವಲಿಂಗಗಳು. ನಮ್ಮಮ್ಮ ಮದುವೆ ಆಗಿ ಬಂದು ಅಷ್ಟರಲ್ಲಿ ಇವು ಸ್ವಲ್ಪನೇ ಬೆಳೀತಾ ಇತ್ತು. ನಾವು ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆನೂ ನೋಡೋಕ್ಕಿಂತ ಮುಂಚೆ ಇನ್ನೂ ಚಿಕ್ಕದಾಗಿತ್ತು. ಆಮೇಲೆ 2-3 ಸತಿ ನಾವು ಊರಿಗೆ ವಿಸಿಟ್ ಮಾಡಿದಾಗ ಈ ದೇವಸ್ಥಾನ ನೋಡೋದಕ್ಕೆ ಹೋಗಿದ್ವಿ. ಅವಾಗ ಸ್ವಲ್ಪ ಎತ್ತರ ಬೆಳೆದಿತ್ತು. ಈಗ ಫೈನಲಿ ಇಷ್ಟು ಎತ್ತರ ಬೆಳೆದಿದೆ ಅಷ್ಟೇ. ತಾನಾಗಿಯೇ ಉದ್ಭವ ಆಗಿರೋಂತಹ ಶಿವಲಿಂಗಗಳು ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು. ಈ ಶಿವಲಿಂಗಗಳು ದೇವಸ್ಥಾನ ಅಂತ ಏನೂ ಕಟ್ಸಿಲ್ಲ, ಒಂದು ರೇಖೆಗಳನ್ನ ಹಾಕಿ ಒಂಥರ ಚಿಕ್ಕದಾಗಿ ಮಟ್ಟದಾಗಿ ಮಾಡಿದ್ದಾರೆ. ಯಾರೂ ಕೂಡ ಜವಾಬ್ದಾರಿನ ತಗೊಂಡು ಊರು ಉದ್ಧಾರ ಆಗಲಿ ಅಂತ ಯಾರೂ ಕೂಡ ಈಗಿನ ಕಾಲದಲ್ಲಿ ಯಾರೂ ಮಾಡೋದಿಲ್ಲ. ಆಮೇಲೆ ಈವ್ನಿಂಗು ಸುಮಾರು ಒಂದು 7 ಗಂಟೆ ಟೈಮಲ್ಲಿ ಎಲ್ಲರೂ ಕೂಡ ನಮ್ಮ ಮನೆ ಹತ್ರನೇ ಇನ್ನೊಂದು ದೇವ್ರನ್ನ ಅವಾಗೆ ತೋರಿಸಿದ್ನಲ್ಲ ಜಲರಂಗಮ್ಮ ಅಂಥೇಳಿ, ಆ ದೇವ್ರನ್ನ ಕೂರಿಸೋದಕ್ಕೆ ರೆಡಿ ಮಾಡ್ತಾಯಿದ್ರು. ನಮ್ಮ ಮನೆ ಬಂದುಬಿಟ್ಟು ಊರು ಬಾಗಿಲು ಅಂತಾರಲ್ಲ, ಅದನ್ನು ಅಲ್ಲೇ ಇರೋವಂಥದ್ದು, ಅದೇ ಜಾಗದಲ್ಲಿ ಅಲ್ಲೇ ದೇವ್ರನ್ನ ಕೂರಿಸೋದು, ಅದನ್ನೆಲ್ಲ ರೆಡಿ ಮಾಡ್ತಾರೆ. ಆಮೇಲೆ ನೈಟ್ ಬಂದುಬಿಟ್ಟು ಹೂವಿನ ತೇರು ಆಗೋಕ್ಕಿಂತ ಮುಂಚೆ ಊರಲ್ಲಿ ಆರ್ಕೆಸ್ಟ್ರನ್ನ ಅರೇಂಜ್ ಮಾಡಿದರು. ಯಾಕಂದರೆ ನಿದ್ದೆ ಹೋಗ್ಬಿಡ್ತಾರೆ ಜನ ಅಂತ ಒಂದೇ ಒಂದು ಕಾರಣಕ್ಕೆ ಈ ಥರನ ರೆಡಿ ಮಾಡಿಬಿಟ್ಟು 12 ಗಂಟೆಗೆ ಹೂವಿನ ತೇರು ಇಡೋದಕ್ಕೆ ಹೇಳಿದರು. ಸೊ 8 ಗಂಟೆಗೆ ಈ ಥರ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂಡ ಹೋಗಿ ತುಂಬ ಜನ ನೋಡ್ತಾಯಿದ್ರು. ನಮ್ಮ ದರ್ಶನ್ ಫೇವ್ರೇಟ್ ಹೀರೋ, ಅವ್ರ ಸಾಂಗುಗಳನ್ನ ಕೂಡ ಹಾಡ್ತಾಯಿದ್ರು, ತುಂಬಾ ಹಾಡಿದ್ರು. ನಾನಂತೂ ಸರಿಯಾಗಿ ವಿಜಿಲ್ ಹಾಕ್ಬಿಟ್ಟೆ. ನನಗೆ ತುಂಬಾ ಖುಷಿಯಾಗಿತ್ತು ದರ್ಶನ ಕಂಡಾಗ. ನಾನು ಕೂಡ ವಿಜಿಲ್ ಹಾಕ್ತೆ. ಅಲ್ಲಿ ಊರಲ್ಲಿ ಒಂದು ಜಾತ್ರೆಯಲ್ಲಿ ಒಂದು ಹುಡುಗ ಹೇಳ್ತಾಯಿದ್ದೆ, ನಾನು ಶಿಲ್ಲೆ ಹಾಕಿದ್ದು ನೋಡ್ಬಿಟ್ಟು ಏನು ಹೇಳ್ತಾಯಿದ್ರು, ಹೆಣ್ಮಕ್ಳೇ ಹಾಕ್ತಾಯಿದ್ದಾರೆ, ನಾವ್ಯಾಕೆ ಸುಮ್ಮನೆ ಇರೋದಂತ. ಆ ಹುಡುಗನೂ ಕಾಂಪಿಟೇಷನ್, ನನಗೂ ಕಾಂಪಿಟೇಷನ್, ಇಬ್ಬರು ಕೂಡ ನಾವು ಶಿಲ್ಲೆಗಳನ್ನ ಹಾಕಿದ್ವಿ. ಫೈನಲಿ ತುಂಬಾ ಎಂಜಾಯ್ ಮಾಡಿದ್ವಿ ಊರಲ್ಲಿ. ಬಿಸಿಲು ಅನ್ನೋದೊಂದು ಬಿಟ್ಟರೆ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ವರ್ಷಗಳ ನಂತರ ನಾವು ಊರಿಗೆ ವಿಸಿಟ್ ಮಾಡಿದ್ದು ನಮಗೊಂಥರ ಖುಷಿನೂ ಆಯಿತು. ಯಾಕಂದರೆ ನಾವು ಹುಟ್ಟಿ ಬೆಳೆದಂಥ ಊರಲ್ವಾ, ಅದು ಎಷ್ಟೇ ಕಷ್ಟ ಆದರೂ ಕೂಡ ನಮಗಿಷ್ಟ ಅಂತಲೇ ಆಗುತ್ತೆ. ಫೈನಲಿ 1:10 ಸ್ಟಾರ್ಟ್ ಆಗಿದ್ದು ತೇರು ಬರೋದಕ್ಕೆ ನಮ್ಮ ಮನೆ ಹತ್ರ ವರ್ಷಕ್ಕೆ 2 ಗಂಟೆ. ಜಾಸ್ತಿ ದೂರನೂ ಏನಿಲ್ಲ, ಕನಿಷ್ಠ ಪಕ್ಷ ದೇವಸ್ಥಾನದಿಂದ ಮನೆ ಹತ್ರಕ್ಕೆ 5 ನಿಮಿಷನೇ ಆಗೋಗುತ್ತೆ. ಆದರೆ ಅಲ್ಲಿಂದ ದೇವ್ರನ್ನ ಕರ್ಕೊಂಬರೋದಿದೆಯಲ್ಲ ನಿಧಾನಕ್ಕೆ, ಹಾಗೆ ಸೌಂಡ್ ಮಾಡಿಕೊಂಡು ಹೆಜ್ಜೆಗೂ ಪೂಜೆಗಳನ್ನ ಮಾಡಿಕೊಂಡು ಕರ್ಕೊಂಬಂದರು. ಆಮೇಲೆ ನಮ್ಮ ಮನೆ ಹತ್ರ ಬಂದಮೇಲೆ ದೇವರಂಗೆ ರಿಟರ್ನ್ ಹೋಯ್ತು. ತಿರುದಿನ ಬೆಳಗ್ಗೆ ಬಂದುಬಿಟ್ಟು 7 ಗಂಟೆಗೇ ಬೇರೆ ದೇವಸ್ಥಾನಕ್ಕೆ ಹೋಗೋದಿತ್ತು. ಅದು ವೀರ್ಲಕ್ಕಮ್ಮನ ಮತ್ತು ಇನ್ನೊಂದು ಬಂದುಬಿಟ್ಟು ಸಪ್ಲಮ್ಮ ಅಂತೇಳಿ ಊರಿಂದ ಆಚೆ ಇದೆ ಆ ದೇವ್ರಿಗೆಲ್ಲ ಆರತಿಗಳು ಕೂಡ ಹೊರಟವು. ಅವತ್ತು ಬಂದುಬಿಟ್ಟು ನಾನ್ ವೆಜ್ ಮಾಡ್ತಾರೆ. ಸೋಮವಾರ ಮಾಡಲ್ಲ. ಸೋಮವಾರ ಈಶ್ವರನಿಗೆ ಮತ್ತು ಬೇರೆ ದೇವರಿಗೆ ಆರತಿಗಳನ್ನ ಮಾಡಿರ್ತಾರಲ್ಲ, ಯಾರ ಮನೆಯಲ್ಲೂ ಕೂಡ ನಾನ್ ವೆಜ್ನ ಮಾಡಲ್ಲ. ಮಂಗಳವಾರ ನಾನ್ ವೆಜ್ ಎಲ್ಲ ಮಾಡ್ತಾರೆ. ಇದೇ ದೇವ್ರು ಹೇಳಿದ್ದು, ನಮ್ಮ ಮನೆ ಮುಂದೆನೇ ಇದನ್ನು ದೇವ್ರನ್ನ ಕುಂಡಿಸೋದು. ಅಲ್ಲೆಲ್ಲ ಮರಳೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮರಿ ಕಡಿತಾರಲ್ವ, ಸೊ ಅದಕ್ಕೋಸ್ಕರ ರಕ್ತ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ಮರಳನ್ನ ಫಸ್ಟೇ ಹಾಕಿರ್ತಾರೆ. ಇದೇ ನೋಡಿ ನಮ್ಮ ಮನೆ.
ಮನೆ ಮುಂದೆ ನಾವೆಲ್ಲ ಬಿರಿಯಾನಿ ಮಾಡಿಕೊಂಡು ಊಟ ಮಾಡ್ತಾಯಿದ್ವಿ. ಆಗ ಮಧ್ಯಾಹ್ನ 12 ಗಂಟೆ ಆಗ್ತಾ ಇದ್ದಾಗೆ ಬೇರೆ ಇನ್ನು ಈ ದೇವ್ರಿಗೆ ಆರತಿಗಳು ಮತ್ತು ಊರ ಹತ್ರ ಆಂಜನೇಯ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಬರ್ತವೆ ಆರತಿಗಳು. ಸೊ ಎಲ್ಲ ಅಲ್ಲಿಗೆ ಹೋಗ್ತಾಯಿದ್ವು ಮತ್ತು ಕರಿಯೋ ಮರಿಗಳನ್ನೆಲ್ಲ ಜೊತೆ ಕರ್ಕೊಂಬರ್ತಾಯಿದ್ರು. ಅಲ್ಲಿ ಸ್ವಲ್ಪ ಬಿಸಿಲು ತುಂಬ ಇದ್ದಿದ್ದರಿಂದ ಹಾಗೆ ರಕ್ತ ಎಲ್ಲ ಚೆಲ್ತದೆ ಅನ್ನೋದು ಕಾರಣದಿಂದ ನೀರು ಹಾಕ್ರಿ ಅಂತ ಹೇಳಿದ್ರು. ನಾನು ನನ್ನ ತಂಗಿ ಮತ್ತು ಊರಲ್ಲಿ ಇನ್ನೂ 2-3 ಜನ ರೋಡ್ಗೆ ನೀರು ಕೂಡ ಒಯ್ತಾ ಇದ್ದೀವಿ. ಒಂದು 2-3 ಬಿಂದಿಗೆಗಳನ್ನ ನೀರು ಹಾಕ್ತಾಯಿದ್ದೀವಿ. ಏನು ಕೆಲಸಗಳು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಊರಿಗೆ ಅಂತ ಹೋದಾದ್ಮೇಲೆ ಊರಲ್ಲಿ ಒಂಥರ ವಿಶೇಷವಾದ ವೈಬ್ ಅಂತಾರಲ್ಲ ಅದೇ ಥರನೇ ಇದ್ದೇ ಇರುತ್ತಲ್ವ. ನನಗೂ ಕೂಡ ಅದೇ ಥರನೇ ಇದೆ. ಯಾಕಂತ ಹೇಳಿದ್ರೆ ನಾವು ಹುಟ್ಟಿ ಬೆಳೆದಂಥ ಊರಲ್ವ. ಸುಮಾರು ನಾವು 20 ವರ್ಷಗಳಾಗೋ ಆಗಿದೆ ಅಂತ ಕಾಣುತ್ತೆ ನಾವು ಬೆಂಗಳೂರಿಗೆ ಬಂದು ಸೇರಿಕೊಂಡು. ಸೊ ಹಂಗಾಗಿ ನಾವು ಬೆಂಗಳೂರಿಗೆ ಬಂದು ಹೋದ್ಮೇಲೆ ಅಲ್ಲಿಗೆ ತುಂಬ ಹೋಗಲಿಲ್ಲ. ನಾವು ಒಂದು 3-4 ಸತಿ ಹೋಗಿದ್ದೀವಿ ಅಷ್ಟೇ ನನಗೆ ನೆನಪಿದ್ದಂಗೆ. ಸೊ ಹಂಗಾಗಿ ಒಂಥರ ವೈಬ್ ಅನಿಸುತ್ತೆ. ಎಲ್ಲ ದೇವರು ಎಲ್ಲರೂ ಆರತಿಗಳನ್ನ ಎತ್ಕೊಂಡು ದೇವ್ರ ಹತ್ರ ಬಂದರು. ನಮ್ಮ ಮನೆ ಮುಂದೆನೇ ಜನ ತುಂಬಾ ಇದ್ದಾರೆ. ಇದೆಲ್ಲ ಕಟ್ಬಿಟ್ಟು ಆಮೇಲೆ ಮರಿ ಎಲ್ಲ ಹೊಡ್ಕೊಂಡು ಹೋದ್ರು. ನಾನು ಮರಿ ಹೊಡಿಯೋದೆಲ್ಲ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ತುಂಬಾ ಜನ ಇದ್ರಲ್ಲ, ಅದರಿಂದ ಏನೂ ಆಗಲಿಲ್ಲ. ಆಮೇಲೆ ಎಲ್ಲರೂ ಹೋಗಾದ್ಮೇಲೆ ನಾವು ಹೋಗಿ ನಮ್ಮಮ್ಮ ಮಡ್ಲಕ್ಕಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅರ್ಸ್ಕೊಂಡಿದ್ರಂತೆ. ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಾಗೆ ನಾವು ಗುಂಡುಗನಿಗೆ ದೇವರ ಆಶೀರ್ವಾದನ ಕೂಡ ಪಡಿಸ್ಕೊಂಡು ಕರ್ಕೊಂಡು ಆಮೇಲೆ ಮನೆ ಹತ್ರ ಬಂದ್ವಿ. ಒಂಚೂರು ಕೂಡ ನಮ್ಮ ಗುಂಡ ಹೆದರ್ಕೊಂಡ್ಲೇ ಇಲ್ಲ. ಆಮೇಲೆ ಫೈನಲಿ ಎಲ್ಲ ಕೂಡ ಪ್ಯಾಕ್ ಮಾಡಿಕೊಂಡು ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ನಮ್ಮಮ್ಮ ಏನೇನು ತೊಗೊಂಡಿದ್ರು ಅಂತ ಹೇಳಿದ್ರೆ ಗ್ಯಾಸು, ಸಿಲಿಂಡ್ರು, ಅಕ್ಕಿ, ಹಸಿಟ್ಟು, ಮಸಾಲೆ ಪುಡಿ ಎಲ್ಲ ತೊಗೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಊರಲ್ಲಿ ಯಾರು ಕೂಡ ಇಲ್ಲ. ಅಜ್ಜಿ ತಾತ ಇಬ್ಬರು ತೀರ್ಕೊಂಡಿದ್ದಾರೆ. ನಮ್ಮ ಅತ್ತೆ ಒಬ್ಬರಿದ್ದಾರೆ, ನಮ್ಮ ಅಪ್ಪ ಅವರ ಅಕ್ಕ ಒಬ್ಬರಿದ್ದಾರೆ. ಅವರೇ ಆ ಮನೆ ನಡೆಸ್ತಾ ಇರೋವಂಥದ್ದು. ನಾವು ಆಮೇಲೆ ಎಲ್ಲರೂ ಕೂಡ ಬೆಂಗಳೂರು ಕಡೆ ಪಯಣ ಮಾಡ್ತಾಯಿದ್ವಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್.